ಗೋಪಿಲುಲ್ಲ ಚಿತ್ರತಂಡಕ್ಕೆ ಶುಭಾಶಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಇಸ್ ವೆರಿ ಗುಡ್. ಇವತ್ತು ಇಲ್ಲಿ ಇಬ್ರು ಲೆಜೆಂಡ್ ಡೈರೆಕ್ಟರ್ ಬಾಬು ಸರ್ ಮತ್ತೆ ಜೋಸೆಫ್ ಅವರು ಒಂದು ಕಾಲದಲ್ಲಿ ಅವ್ರು ಸಿನಿಮಾ ಮಾಡ್ತಾ ಇದ್ರೆ ನಾವು 6 ಗಂಟೆಗೆ ಹೋಗಿ ಕ್ಯೂ ನಿಂತಿದ್ದು. ಆ ಥರ ಸಿನಿಮಾಗಳು ಬರ್ತಾ ಇತ್ತು. ಇವತ್ತು ಅದೇ ರೀತಿ ಸಿನಿಮಾಗಳು ಬರಲಿ. ಅವತ್ತಿನ ದಿನ ಅದೇ ರೀತಿ ಬಿಸ್ನೆಸ್ ಇತ್ತು, ಪ್ರೋತ್ಸಾಹ ಇತ್ತು, ಅದೇ ಥರ ಇತ್ತು. ಇವತ್ತಿನ ದಿನ ದೊಡ್ಡಣ್ಣ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದರೆ ನೀವು ಹೇಳಿದ್ರಿ, ಸರ್ಕಾರದಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿದ, ಒಂದು ಸ್ಟುಡಿಯೋನ ಒಂದು ನೋಡಿದ. ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರ್ ಯಾರೇ ಮಾಡಿದ್ರೆ 99% ಕಳ್ಕೊತಾನೆ, ಉಳ್ಕೊಳಲ್ಲ. ಸರ್ಕಾರಕ್ಕೆ ಪಡ್ಕೊಂಡು ಸಾಕಾಯ್ತು. ಯಾವ ಸರ್ಕಾರ ಬಂದ್ರು ಮಾಡ್ತೀವಿ, ಬಜೆಟ್ ದುಡ್ಡಿರ್ತಾರೆ ಅಂತ ಹೇಳ್ತಾರೆ. ಯಾವ ಸರ್ಕಾರ ಏನು ಮಾಡೋ ಚಿತ್ರೋದ್ಯಮಕ್ಕೆ, ಚಿತ್ರರಂಗಕ್ಕೆ. ಆಮೇಲೆ ಬರೋರು ಅಷ್ಟೇ ಯಾರು ಕೆಲಸ ಮಾಡ್ತಾರ. ಆ ರೀತಿ ಇದ್ರೆ ಇಂಡಸ್ಟ್ರಿಲಿ ನಿರ್ಮಾಪಕ ಎಲ್ಲಿ ಬರ್ತಾರೆ? 250-270 ಸಿನಿಮಾಗಳು ಬರ್ತದೆ ವರ್ಷಕ್ಕೆ. 270 260 ಜನ ಖಾಲಿ ಆಗ್ಬಿಡ್ತಾರೆ. ಇದೆಲ್ಲ ಬೆಳಿಬೇಕು. ಇವೆಲ್ಲ ಸರ್ಕಾರ ನೋಡಬೇಕು. ಬಾಬು ಜೋಸೆಫ್ ಅಂತ ಎಂತೆಂಥ ಸಿನಿಮಾಗಳು ಇವತ್ತು ನೋಡೋಕೆ ನಮ್ಗೆ ಆಗಲ್ಲ. ಆಮೇಲೆ ಇವತ್ತಿನ ದಿನ ಕೆಲವರು ಪ್ರೊಡ್ಯೂಸರ್ಗಳು ಅದೇ ಡೈರೆಕ್ಟ್ ಮಾಡೋದು. ಇವ್ರ ಟೆಕ್ನಾಲಜಿ ಇದಕ್ಕಿಂತ ಏನು ಹೊಸಬ್ರಿಗಿಂತ ಜಾಸ್ತಿ ಇದೆ. ಆದ್ರೆ ಸಿನಿಮಾ ಮಾತ್ರ ಹೊಸಬ್ರು ಬೇಕು. ಹಂಗಲ್ಲ, ಪ್ಲಾನಿಂಗ್. ಸಿನಿಮಾ ಅನ್ನೋದು ಒಂದು ಪ್ಲಾನಿಂಗ್ ಮುಖ್ಯ. ನಿಜವಾಗ ಚೆನ್ನಾಗಿ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಾಗಲಿ, ನಮ್ಮ ಚಿತ್ರರಂಗ ಬೆಳೀಲಿ. ಇವತ್ತು ಮೊದಲು ಕಾಲದ ಚಿತ್ರರಂಗ ಏನು ಕನ್ನಡದಲ್ಲಿ ಸಿನಿಮಾಗಳನ್ನ ಬೇರೆ ಭಾಷೆಗೆ ಹಾಕಿತ್ತು, ಇವತ್ತು ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾಗಳು ಆಗ್ತದೆ. ಖುಷಿ ಬೆಳೆದ ನಮ್ದು ಅಂತ ನಾವೆಲ್ಲ ಒಟ್ಟಾಗಿದ್ದು ನಿರ್ಮಾಪಕ ಉಳಿಸ್ಕೊಂಡ್ರೆ ದೊಡ್ಡ ಹಳ್ಳಿಗೆ 100 ಜನ ಬದುಕ್ತಾರೆ. ಒಬ್ಬ ನಿರ್ಮಾಪಕ ಬದುಕಿದ್ರೆ ಮಾತ್ರ 100 ಜನ ಹೋಗ್ತಾರೆ. ಅದನ್ನ ಉಳಿದ ಕೆಲಸ ಮಾಡಿ ನಮ್ಮ ಜನ ಕರ್ನಾಟಕ ಜನದಲ್ಲಿ ಎಲ್ಲಾ ಭಾಷೆ ಜನರಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಯಾವ್ಯಾವ ರಾಜ್ಯದಲ್ಲಿ ಅವರ ರಾಜ್ಯದಲ್ಲಿ ಅವರ ಭಾಷೆ ಶಿಕ್ಷಣ ನಮ್ಮನ್ನ ಹಂಗಲ್ಲ, ಎಲ್ಲಾ ಭಾಷೆ ಜನ. ಆದ್ರೂ ನಮ್ಮನ್ನ ಈಗ ನಮ್ಮ ಭಾಷೆನ ಸಿನಿಮಾಗಳನ್ನ ಬೆಳೆಸ್ತಾ ಹುಡುಗ ಜನ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದು ನಿಮ್ಮೆಲ್ಲ ಆಶೀರ್ವಾದ. ಒಳ್ಳೆ ಎಲ್ಲಾ ಕನ್ನಡ ಸಿನಿಮಾಗಳು ಇಲ್ಲಿ ಅಂತ ನಾನು ಕೇಳ್ಕೊತೀನಿ. ಜೈ ಸಿರಿ ಕನ್ನಡ ಗೆಳಿಗೆ ಕೃಷ್ಣ ಅವರು.